ನಮಸ್ತೆ. ಸಮಗ್ರ ಗೀತಾ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇಂದಿನ ದಿನ ರೇಷನ್ ಅಕ್ಕಿಯಿಂದ ಚಕ್ಲಿ ಮಾಡೋದನ್ನ ತಿಳಿಸ್ಕೊಡ್ತಾಯಿದ್ದೀನಿ. 1 kg ರೇಷನ್ ಅಕ್ಕಿನ ತೊಳೆದು ಬಿಸಿಲಲ್ಲಿ ಒಣಗಿಸಿ ಅದಕ್ಕೆ ಅರ್ಧ kg ಉದ್ದಿನಬೇಳೆ ಬೆರೆಸಿ ಪುಡಿ ಮಾಡಿ ಇಟ್ಕೊಂಡಿದ್ದೀನಿ. ಅದಕ್ಕೆ 2 ಬೌಲು ಪುಡಿ ಮಾಡಿದ ಹಿಟ್ಟಿಗೆ 1 ಸ್ಪೂನು ಅಚ್ಕಾರದ ಪುಡಿ, 1 ಸ್ಪೂನು ಜೀರಿಗೆ ಮತ್ತು ಕಾದ ಎಣ್ಣೆಯನ್ನು ಹಾಕಿ ನೀರು ಹಾಕಿ ಅದನ್ನು ಚಕ್ಲಿ ಹಿಟ್ಟಿನ ಹದಕ್ಕೆ ಸುಡ್ತಕ್ಕಂಥ ಕಾದ ಎಣ್ಣೆಯನ್ನು ಹಾಕಿ ಅದಕ್ಕೆ ಕಾಯಿಸಿದ ಎಣ್ಣೆಯನ್ನು ಹಾಕಿ ಸ್ವಲ್ಪ ನೀರು ಹಾಕಿ ಅದನ್ನು ಚಕ್ಲಿ ಹಿಟ್ಟಿನ ಅದಕ್ಕೆ ಕಲಿಸ್ಕೊಳ್ಳೋದು. ಸ್ವಲ್ಪ 2 ಸ್ಪೂನ್ ಅಚ್ಕಾರದ ಪುಡಿ, 1 ಸ್ಪೂನು ಜೀರಿಗೆ, ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಅದನ್ನು ಸ್ವಲ್ಪ ನೀರು ಬೆರೆಸಿ ಎಲ್ಲನೂ ಕಲಸಿ ಚಕ್ಲಿ ಹಿಟ್ಟು ಅದಕ್ಕೆ ಇದು ಮಾಡಿ, ಜಾಸ್ತಿ ತೆಳುವಿಲ್ಲ ಗಟ್ಟಿಲ್ಲ, ಒಂದು ಚಪಾತಿ ಹಿಟ್ಟಿನ ಅದಕ್ಕೆ ಅದನ್ನು ಕಲಿಸ್ಕೊಬೇಕು, ನಾದ್ಕೋಬೇಕು ಚೆನ್ನಾಗಿ. ಅದನ್ನು ನಾದಿ ಚೆನ್ನಾಗಿ ಎಲ್ಲನೂ ಕಲಿಸ್ಬೇಕು. ತುಂಬ ಚೆನ್ನಾಗಿ ರುಚಿಯಾಗಿ ಎಲ್ಲ ಉಪ್ಪು ಎಲ್ಲ ಬೇರೆ ತನಕ ಕಲಸಿದ ತಕ್ಷಣ ಅದನ್ನು ಬಿಡಬಾರ್ದು, ನೆನೆಯಕ್ಕೆ ಬಿಡಬಾರ್ದು. ಹಿಂಗೂಟಿನೇ ಅದನ್ನು ಚಕ್ಲಿ ಮನೆಗೆ ಹಾಕಿ ಅದನ್ನು ಚಕ್ಲಿ ಮಾಡಿ ಬೇಯಿಸ್ಕೊಂಡ್ರೆ ತುಂಬ ಗರಿಯಾಗಿ ಅಕ್ಕಿ ಚಕ್ಲಿ ಬರ್ತವೆ. ಅದನ್ನು ಚಕ್ಲಿ ಮನೆಗೆ ಹಾಕಿ ಒಂದು ಬಟ್ಟೆ ಮೇಲೆ ಫುಲ್ ಚಕ್ಲಿ ಒಳಗಡೆ ಗಾಳಿ ಬರ್ತದಾಗೆ ಅದಕ್ಕೆ ತುಂಬಿ, ಗಾಳಿ ಸೇರ್ಬಾರ್ದಕ್ಕೆ ಅದರೊಳಗಡೆ ಚಕ್ಲಿ ಹಿಟ್ಟನ್ನು ತುಂಬಿ ಒಂದು ಒದ್ದೆ ಬಟ್ಟೆ ಅಥವಾ ಒಂದು ಕರ್ಚಿಪ್ ಮೇಲೆ ಅದನ್ನು ಚಕ್ಲಿ ಹಾಕೋದಕ್ಕೆ ಒತ್ತಿ ಎಲ್ಲ ಚಕ್ಲಿ ಮನೆ ಇದ್ರ ಮೇಲೆ ಒದ್ದೆ ಬಟ್ಟೆ ಮೇಲೆ ಅದನ್ನು ಒತ್ತಾರೆ ಕೈಗೆ ಸಲೀಸಾಗಿ ಬರ್ತವೆ ಚಕ್ಲಿ ಎತ್ಕೊಳ್ಳಿಕ್ಕೆ. ಇಲ್ಲಾಂದರೆ ಅದನ್ನು ಅಂಟುತ್ತೆ. ಇಲ್ಲಾಂದರೆ ಟಿಶ್ಯೂ ಪೇಪರ್ ಪ್ಲಾಸ್ಟಿಕ್ದು ಪೇಪರು ಅಲ್ಲೂ ಕೂಡ ಮಾಡ್ಬೋದು. ಆದರೆ ಪ್ಲಾಸ್ಟಿಕ್ ಪೇಪರ್ ಏನಿದಿಲ್ಲ ಅಂಥೇಳಿ ಒದ್ದೆ ಬಟ್ಟೆ ಮೇಲೆ ಅದನ್ನು ಚಕ್ಲಿಯನ್ನು ಹಾಕಿ ಮತ್ತು ಎಣ್ಣೆ ಕಾದಿದೆ ಇಲ್ವೋ ಅಂತ ನೋಡ್ಕೊಳ್ಳಿಕ್ಕೆ ಒಂದು ಸಣ್ಣ ಪೀಸು ಎಣ್ಣೆಗೆ ಹಾಕಿ ಅದನ್ನು ಪರೀಕ್ಷೆ ಮಾಡ್ಕೊಳ್ಳೋದು. ಎಣ್ಣೆ ಕಾದಿದೆ ಅದಕ್ಕೆ ಎಲ್ಲ ಚಕ್ಲಿ ಮಾಡಿದಂಥ ಎಲ್ಲ ಚಕ್ಲಿಗಳನ್ನು ಹಾಕಿ ಒಂಬನ ಬರೋ ತನಕ ಅದನ್ನು ಕರೆದು ಗಾಳಿ ಆಡದ ಡಬ್ಬಿಗೆ ತುಂಬಿಟ್ಕೊಂಡ್ರೆ ಒಂದು 15 ದಿನ ತಿಂಗಳ ತನಕ ಅದನ್ನು ರುಚಿಯಾದ ಅಕ್ಕಿ ಚಕ್ಲಿನ ಸವಿಬೋದು. ಅಲ್ಲಿ ಮಾಡಿಟ್ಕೊಳ್ಳಿ ವೀಕ್ಷಕರೇ. ಯಾರು ಗೆಸ್ಟ್ ಬಂದಾಗ, ಇಲ್ಲಾಂದರೆ ಮಕ್ಕಳಿಗೆ ಸ್ನ್ಯಾಕ್ಸ್ ಟೈಮ್ಗೆ ಇದಕ್ಕೆಲ್ಲ ತುಂಬ ಚೆನ್ನಾಗಿರ್ತದೆ, ರುಚಿಕರವಾಗಿರ್ತದೆ. ಆಚೆ ಕಡೆಯಿಂದ ತಂದು ಹೊಟ್ಟೆಯನ್ನು ಮಕ್ಕಳಿಗೆ ಮತ್ತು ನಮ್ಮ ಕುಟುಂಬದವ್ರಿಗೆಲ್ಲ ಹೊಟ್ಟೆ ಕೆಡ್ಸೋಕ್ಕಿಂತ ನಮ್ಮದೇ ಆದ ಪರಿಶುದ್ಧವಾಗಿ ಕಲಸಿ ನಾವೇ ಮಾಡಿದಂಥ ಸ್ನ್ಯಾಕ್ಸ್ಗಳನ್ನು ಕೊಟ್ಟರೆ ಹೆಲ್ತ್ಗೂ ಕೂಡ ಒಳ್ಳೆಯದು. ತುಂಬ ಕರೆದ ತಿಂಡಿಗಳು ತಿನ್ನಬಾರ್ದು ಅನ್ನೋದು ಓಕೆ, ಆದರೆ ಅಪರೂಪಕ್ಕೆ ಅವತ್ತು ಒಂದಿನ ತಿಂದರೆ ಏನಾಗಲ್ಲ. ಎಲ್ಲ ಚಕ್ಲಿಗಳನ್ನು ಹಣ್ಣು ಬಣ್ಣ ಬರೋ ತನಕ ಅದನ್ನು ಕರೆದು ಗಾಳಿ ಆಡದ ಡಬ್ಬಿ ತೆಗೆದು ಇಟ್ಕೊಂಡ್ರೆ 15 ದಿನ ತನಕ ಅದನ್ನು ಬಳಸ್ಬೋದು. ಆಮೇಲೆ ಅಂಟು ಬರ್ಬೋದು. ಅದೇ ಅಷ್ಟಿನ ಗಂಟು ಒಂದು 2 ಬೌಲ್ ಚಕ್ಲಿ ಹಿಟ್ಟಲ್ಲಿ ಒಂದು 80 ಚಕ್ಲಿಗಳಾಗ್ತವೆ ಅಷ್ಟೇ. ಒಂದು 5-6 ದಿನಕ್ಕೆ ಇರ್ಬೋದು. ನಮ್ಮ ಮನೇಲಂತೂ ತುಂಬ ಇಷ್ಟ ಎಲ್ಲರಿಗೂ ಕೂಡ. 2 ದಿನದಲ್ಲಿ ಮುಗಿದೋಗ್ತವೆ. ಎಲ್ಲ ತಿಂದು ಖಾಲಿ ಮಾಡ್ತಾರೆ 2-3 ದಿನದಲ್ಲೇ ಅಷ್ಟೇ. ಎಲ್ಲ ಚಕ್ಲಿಗಳನ್ನು ಒಂಬಣ್ಣ ಬರೋ ತನಕ ಬೇಯಿಸ್ಬೇಕು. ಇಲ್ಲಾಂದರೆ ಅದು ಒಂಥರ ಕ್ರಿಸ್ಪಿ ಆಗಿರೋದಿಲ್ಲ. ಕ್ರಿಸ್ಪಿ ಆಗಿರ್ಬೇಕು ಅಂದರೆ ಕೆಂಪು ಬಣ್ಣ ಬರೋ ತನಕ ಅದನ್ನು ಎಲ್ಲ ಬೇಯಿಸಿ ಎಲ್ಲನೂ ತೆಗೆದಿಟ್ಕೋಬೇಕು. ತುಂಬ ಟೇಸ್ಟಿಯಾಗಿರ್ತವೆ ವೀಕ್ಷಕರೇ. ಮಾಡಿ ನೋಡಿ ನೀವು ಕೂಡ. ಮತ್ತು ಈ ಚಾನಲಲ್ಲಿ ನೋಡಿದರೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ನಮಗೆ ಚಾನಲ್ ಮಾಡಿದ್ದಕ್ಕೆ ಪ್ರೋತ್ಸಾಹ ನೀಡಿ. ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಕೊಡಿ ಒಂದು ಅಂತ ಈ ಮೂಲಕ ಕೇಳ್ಕೊತೀನಿ. ಗರಿಯಾದ ಚಕ್ಲಿ ಎಲ್ಲನೂ ಕೂಡ ತುಂಬ ಒಂದು 80 ಚಕ್ಲಿ ತನಕ ಆದವು. ಎಲ್ಲನೂ ಬೇಯಿಸಿ ಅದನ್ನು ನೀಟಾಗಿ ಗಾಳಿ ಆಡದ ಡಬ್ಬದಲ್ಲಿ ತುಂಬಿಟ್ಕೋಬೇಕು. ನೋಡಿ, ಒಂದೊಂದಾಗಿ ಎಲ್ಲನೂ ಎತ್ತಾಕೊಳ್ಳೋದು. ಅದು ನೊರೆ ಚಕ್ಲಿ ಆಗಿದ ತಕ್ಷಣ ತುಂಬ ನೊರೆ ಬರ್ತದೆ. ನೊರೆ ಎಲ್ಲ ನಿಂತಿದ್ದ ತಕ್ಷಣವೇ ಅದನ್ನು ಮುಗಿಸ್ಬೇಕು. ಇಲ್ಲಾಂದರೆ ಬೇಯ್ತಿದ್ದಾಗಲೇ ಅದನ್ನು ಉಲ್ಟಾ ಮಾಡಲಿಕ್ಕೆ ಅಂದರೆ ಇದು ಮಾಡಲಿಕ್ಕೆ ಕೈಯಾಕೆ ಅದು ಒಡೆದೋಗುತ್ತೆ. ಅದರಿಂದ ಚೆನ್ನಾಗಿ ಬೆಂದಿರತಕ್ಕಂಥದ್ದು ನಿಧಾನದಿಂದ ಎತ್ಕೊಂಡು ಎಲ್ಲನೂ ಕೂಡ ಅವನು ಬೆಂದಿರತಕ್ಕಂಥ ಎಣ್ಣೆ ಮೇಲೆ ಇರ್ತಕ್ಕಂಥ ನೊರೆಗುಳ್ಳೆಗಳು ನಿಂತ ಮೇಲೆ ಅದನ್ನು ಎತ್ತಿ ಸರ್ವ್ ಮಾಡಿ ತುಂಬ ರುಚಿಕರವಾಗಿರ್ತವೆ. ಮಾಡಿ ಟ್ರೈ ಮಾಡಿ.